ಭರ್ಗೋಭರ್ಗಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರದ ಬಗ್ಗೆ, ಅದರ ಶಕ್ತಿಯ ಬಗ್ಗೆ, ಅಪಾರವಾದ ಒಂದು ಶಕ್ತಿಯ ಬಗ್ಗೆ ನಿಮಗೆ ಅಂದಾಜೇ ಇಲ್ಲ. ನಮಗೆಲ್ಲ ಗೊತ್ತು ವೇದಗಳು ಬ್ರಹ್ಮಾಂಡದ ಶಕ್ತಿಯುತವಾದ ಜ್ಞಾನ ಅಂತ. ಆದರೆ ಗಾಯತ್ರಿ ಮಂತ್ರವನ್ನ ವೇದಗಳ ತಾಯಿ ಅಂತ ಕರೀತಾರೆ. ಸೊ ಥಿಂಕ್ ಮಾಡಿ, ಗಾಯತ್ರಿ ಮಂತ್ರ ಎಷ್ಟು ಪವರ್ಫುಲ್ ಆಗಿರ್ಬೋದು ಅಂತ. ಬ್ರಹ್ಮಾಂಡ ಮತ್ತು ಬ್ರಹ್ಮನ ಮಧ್ಯೆ ಇರುವಂತ ಡಿಫರೆನ್ಸ್ ಏನು ಅಂತ ನೋಡೋದಾದ್ರೆ, ಬ್ರಹ್ಮನ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಅವನು ಸೃಷ್ಟಿಕರ್ತ ಭಗವಂತ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರನ ನಾವು ಭಗವಂತ ತ್ರಿಮೂರ್ತಿಗಳು ಅಂತೀವಿ. ಬ್ರಹ್ಮಾಂಡ ಅನ್ನೋದು ನಿರಾಕಾರವಾದ ಒಂದು ಅಲ್ಟಿಮೇಟ್ ಪವರ್. ಯಾವಾಗ ಹುಟ್ಟಿತು, ಯಾವಾಗ ಉದ್ಭವ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ತ್ರಿಮೂರ್ತಿಗಳು ಇರದಂತಹ ಸಮಯದಲ್ಲಿ ಇದ್ದದ್ದು ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಂದ್ರೆ ನಿರಾಕಾರವಾದ ಅಲ್ಟಿಮೇಟ್ ರಿಯಾಲಿಟಿ. ಬ್ರಹ್ಮಾಂಡದ ಜೊತೆ ಇನ್ನೊಂದು ಶಕ್ತಿ ಇತ್ತು, ಅದನ್ನ ವಾಕ್ ಅಂತೀವಿ, ಅಂದ್ರೆ ಸೌಂಡ್ ಅಥವಾ ಓಂ. ಓಂ ಶಬ್ದ ಎಲ್ಲಿಂದ ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮಾಂಡದ ಜೊತೆಗೆ ಇದ್ದದ್ದು ಓಂ, ಆ ಒಂದು ಸೌಂಡ್. ಹೇಳ್ತಾರೆ ಈ ಒಂದು ಬ್ರಹ್ಮಾಂಡ ಪ್ಲಸ್ ವಾಕ್ ಅಂದ್ರೆ ಓಮಿಂದ ಸೃಷ್ಟಿಯಾಗಿದ್ದು ತ್ರಿಮೂರ್ತಿಗಳು ಅಂತ. ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ ಸೈನ್ಸ್ ಜೊತೆ ಹೇಗೆ ಇದು ಜೋಡಿಸ್ಬೋದು ಅನ್ನೋದನ್ನ. ನಮ್ಗೆಲ್ರಿಗೂ ಗೊತ್ತಿದೆ ಆಟಮ್ ಬಗ್ಗೆ. ಆಟಮ್ ಅಲ್ಲಿರೋದು ನ್ಯೂಟ್ರಾನ್, ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್. ಇದು ಆಟಮ್ ಒಳಗೆ ಹೇಗೆ ಬಂತು, ಇದನ್ನ ಸೈನ್ಸ್ ಇನ್ನೂ ಪ್ರೂವ್ ಮಾಡಿಲ್ಲ, ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ. ಇದನ್ನ ನಾವು ಸ್ಪಿರಿಚುವಲ್ ಆಗಿ ವೇದಗಳ ಭಾಷೆಯಲ್ಲಿ ತಿಳಿಯೋದಾದ್ರೆ, ಆಟಮ್ ಅನ್ನೋದು ಬ್ರಹ್ಮಾಂಡ, ಇದರಲ್ಲಿರೋದು ಬ್ರಹ್ಮ ವಿಷ್ಣು ಮಹೇಶ್ವರರು, ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್. ಬಟ್ ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. ಯೂನಿವರ್ಸ್ ಇತ್ತು, ಅದರ ಜೊತೆ ಸೌಂಡ್ ಇತ್ತು, ಅಂದ್ರೆ ವಾಕ್ ಇತ್ತು. ಇದನ್ನ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ. ಸೈನ್ಸ್ ಪ್ರಕಾರ ಆಟಮ್ ಅನ್ನ ಮೋಷನ್ ಅಲ್ಲಿ ತರಬೇಕು ಅಂದ್ರೆ ಆಕ್ಷನ್ ಅಲ್ಲಿ ತರಬೇಕು ಅಂದ್ರೆ ಅದಕ್ಕೆ ಹೊರಗಿನ ಶಕ್ತಿಯನ್ನ ಕೊಡಬೇಕು, ಅಂದ್ರೆ ಎಕ್ಸ್ಟರ್ನಲ್ ಎನರ್ಜಿಯನ್ನ ಕೊಡಬೇಕು. ಅದೇ ಎನರ್ಜಿಯನ್ನ ತ್ರಿಮೂರ್ತಿಗಳಿಗೆ ಕೊಡಬೇಕು. ಎಲ್ಲಿಂದ ಆ ಎನರ್ಜಿ ಸಿಕ್ತು ಅಂದ್ರೆ ಅದು ಒಂದು ಶಕ್ತಿಯಿಂದ. ಅದೇ ಶಕ್ತಿಯನ್ನ ನಾವು ಶಕ್ತಿ ದೇವತೆ ಅಂತೀವಿ. ಇದರಿಂದನೇ ತ್ರಿಮೂರ್ತಿಗಳ ಜೊತೆಗೆ ಯಾವಾಗಲೂ ಒಂದು ಶಕ್ತಿ ದೇವತೆಯನ್ನ ನಾವು ನೋಡ್ತೀವಿ. ಆಟಮ್ ಒಳಗೆ ಹೇಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೋ, ಇದು ಮೂರು ಬೇರೆ ಬೇರೆ ಆಗಿದ್ರೂ ಕೂಡ ಸೈನ್ಸ್ ಇದನ್ನ ಒಂದೇ ಅಂತ ಕರೆಯುತ್ತೆ, ಅದೇ ಆಟಮ್. ಹಾಗೇನೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಂದು ಮಾಡಬೇಕು, ಅದು ಒಂದೇ ಅಂತ ನಾವು ಭಾವಿಸೋದಾದ್ರೆ, ವೇದಗಳಲ್ಲಿ ಇದನ್ನ ಪ್ರಜಾಪತಿ ಅಂತಾರೆ, ಬ್ರಹ್ಮಾಂಡ ಅಂತಾರೆ. ಇದರ ಜೊತೆ ಸೌಂಡ್ ಇದೆ ಅಂಡ್ ಶಕ್ತಿನೂ ಕೂಡ ಇದೆ. ಸೊ ಇದರ ಜೊತೆ ಸೌಂಡ್ ಮತ್ತೆ ಶಕ್ತಿ ಇದ್ದಾಗ ಯೋಚಿಸೋಕೆ ಸ್ಟಾರ್ಟ್ ಮಾಡಿದ್ರು ಹೇಗೆ ಸೃಷ್ಟಿಯನ್ನ ನಾವು ಕ್ರಿಯೇಟ್ ಮಾಡೋದು ಅಂತ. ಯಾವಾಗ ಸೃಷ್ಟಿಯ ಕಲ್ಪನೆ ಆಯ್ತು ಆಗ ಪ್ರಪಂಚದ ಸೃಷ್ಟಿ ಆಗತ್ತೆ. ಅಂದ್ರೆ ಥಿಂಕ್ ಮಾಡೋದ್ರಿಂದ ಸೃಷ್ಟಿಯ ಉಗಮ ಆಗತ್ತೆ. ವೇದಗಳಲ್ಲಿ ಹೇಳಲಾಗಿದೆ, ಪ್ರಜಾಪತಿ ತನ್ನನ್ನ ತಾನು ಬೇರೆ ಬೇರೆ ಪಾರ್ಟ್ ಅನ್ನ ಮಾಡಿಕೊಂಡು ತನ್ನನ್ನ ತಾನು ಗುರುತಿಸಿಕೊಂಡ ಅಂತ. ಆಗ ಗ್ರಹಗಳ ಸೃಷ್ಟಿಗಳಾಗತ್ತೆ. ಬ್ರಹ್ಮಾಂಡದ ಜೊತೆ ಸೌಂಡ್ ಇತ್ತಲ್ಲ, ಅದು ಥಾಟ್ ಆಯ್ತು. ಅಂದ್ರೆ ಸೌಂಡ್ ಅಂದ್ರೆ ಬರೀ ಧ್ವನಿ ಅಲ್ಲ, ನಾವು ಏನು ಥಿಂಕ್ ಮಾಡ್ತೀವಿ ಪ್ರತಿಯೊಂದು ಥಾಟ್ ಕೂಡ ಪದನೂ ಆಗತ್ತೆ, ಸೌಂಡ್ ಕೂಡ ಆಗತ್ತೆ. ಹಾಗಾಗಿ ಆ ಒಂದು ಸೃಷ್ಟಿಯ ಕಲ್ಪನೆ ಥಾಟ್ ಇಂದ ಮೂಡಿತ್ತು. ಆ ಒಂದು ಡಿಸೈರು ಸೃಷ್ಟಿ ಆಯ್ತು. ಕೇಳೋದಕ್ಕೆ ಇಲ್ಲಾಜಿಕಲ್ ಅಂತ ಅನ್ನಿಸ್ಬೋದು, ಬಟ್ ಅನಲೈಸ್ ಮಾಡಿದ್ರೆ ಸೃಷ್ಟಿಯ ಕಲ್ಪನೆ ಮೊದಲಾಯ್ತು, ನಂತರ ಸೃಷ್ಟಿ ಆಯ್ತು ಅಂತ. ಆ ಸೃಷ್ಟಿ ವಾಕ್ ಅಂದ್ರೆ ಸೌಂಡ್ ಫಾರ್ಮ್ ಅಲ್ಲಿ ಸೃಷ್ಟಿ ಆಗತ್ತೆ. ನಾವು ಏನಾದ್ರೂ ಮಾಡಬೇಕು ಅಂದ್ರೆ ಮೊದಲು ಥಿಂಕ್ ಮಾಡ್ತೀವಲ್ವಾ, ನಂತರ ಸೌಂಡ್ ಜೊತೆ ಅಂದ್ರೆ ಪದಗಳ ಜೊತೆ ಮೂಲಕ ಅದನ್ನ ನಾವು ಹೇಳ್ತೀವಿ. ಇದು ಸೇಮ್ ಕಾನ್ಸೆಪ್ಟೇ. ಸೊ ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ಅಥವಾ ಅಗೋಚರ ಶಕ್ತಿ ಈ ಪ್ರಪಂಚದ ಸೃಷ್ಟಿಯ ಕಲ್ಪನೆ ಮೊದಲು ಮಾಡ್ತು. ಒಳಗೆ ಕಲ್ಪನೆ ಆಗಿದ್ದು, ಥಿಂಕ್ ಮಾಡಿದ್ದು, ಅದು ವಾಕ್ ಮೂಲಕ ಅಂದ್ರೆ ಸೌಂಡ್ ಮೂಲಕ ಹೊರಗೆ ಬಂತು. ಈ ಜ್ಞಾನದಿಂದ ಸೃಷ್ಟಿ ಆಯ್ತು. ವೇದ ಅಂದ್ರೇನೆ ತಿಳಿದುಕೊಳ್ಳೋದು ಅಂತ. ವೇದಗಳಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಯಾಕಂದ್ರೆ ಅವು ಎಲ್ಲವನ್ನ ಹೊಂದಿರುವಂತದ್ದು. ಸೊ ಗಾಯತ್ರಿ ಮಂತ್ರ ಹೇಗೆ ಬಂತು ಅಂದ್ರೆ, ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಪದ ಅಂದ್ರೆ ಗಾಯತ್ರಿ ಅಂದ್ರೆ ಹಾಡೋದು, ಅಂದ್ರೆ ಸಾಂಗ್ ಅಂತ. ಈ ಗಾಯತ್ರಿಯ ಮೂಲ ಯಾವುದು? ವಾಕ್ ಅಂದ್ರೆ ಸೌಂಡ್. ಈ ಸೃಷ್ಟಿಯ ಮೂಲ ಯಾವುದು? ಅದು ಕೂಡ ವಾಕ್. ಆ ಅಗೋಚರ ಶಕ್ತಿಯ ವಾಕ್ ಅಂದ್ರೆ ಸೌಂಡ್ ಇಂದ ವೇದ ಉಗಮ ಆಗತ್ತೆ, ಸೃಷ್ಟಿಯ ಉಗಮ ಆಗತ್ತೆ. ಆ ಒಂದು ವಾಕ್ ಅಂದ್ರೆ ಸೌಂಡ್ ಯಾವುದು? ಗಾಯತ್ರಿ ಅಂದ್ರೆ ಹಾಡೋದು. ಅದಕ್ಕೆ ವೇದಗಳನ್ನ ಯಾವಾಗಲೂ ಹಾಡ್ತೀವಿ, ಓದೋದಿಲ್ಲ. ಈ ಕಾರಣದಿಂದನೇ ಗಾಯತ್ರಿ ಮಂತ್ರವನ್ನ ವೇದಗಳ ತಾಯಿ ಅಂತ ಹೇಳ್ತಾರೆ. ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನೀವು ನಿಮ್ಮೊಳಗೆ ಏನನ್ನಾದ್ರೂ ಒಂದು ಯೋಚಿಸಿದ್ರೆ
ಆ ಒಂದು ಥಾಟು ರಿಯಾಲಿಟಿ ಆಗುತ್ತೆ. ಫೋನನ್ನು ಕಂಡುಹಿಡಿಯೋ ಮೊದಲು ಅದರ ಸೃಷ್ಟಿಕರ್ತ ಮನಸ್ಸಲ್ಲೇ ಮೊದಲು ಥಿಂಕ್ ಮಾಡಿದ್ದ ಅಲ್ವಾ ಫೋನ್ ಹೀಗಿರಬೇಕು ಅಂತ. ನಂತರ ಫೋನ್ ಆಯಿತು. ಫೋನ್ ಮೊದಲೇ ಅವನ ಮೈಂಡಲ್ಲಿ ರೆಡಿ ಆಗಿತ್ತು, ಪ್ರಿಪೇರ್ ಆಗಿತ್ತು. ನಂತರ ಅದು ರಿಯಾಲಿಟಿಯಲ್ಲಿ ಸೃಷ್ಟಿಯಾಯಿತು. ಅದೇ ರೀತಿ ಪ್ರಜಾಪತಿ ಅಂದರೆ ಈ ಅಗೋಚರ ಶಕ್ತಿ ಒಳಗೆ ಸೃಷ್ಟಿ ಮಾಡಿಕೊಂಡಿದ್ದ. ಮೊದಲೇ ಅದು ಥಾಟ್ ಆಗಿತ್ತು, ನಂತರ ರಿಯಾಲಿಟಿ ಆಯಿತು. ಅದು ವಾಕ್ ಅಂದರೆ ಸೌಂಡ್ ಫಾರ್ಮಲ್ಲಿ ಆಯಿತು, ನಂತರ ಕಲ್ಪನೆ ಆಯಿತು, ತದನಂತರ ಅದು ರಿಯಾಲಿಟಿಗೆ ಕನ್ವರ್ಟ್ ಆಯಿತು. ಸೊ ಆ ವಾಕ್ ಖುದ್ದು ಗಾಯತ್ರಿ ತಾನೆ. ಇದೇ ಕಾರಣದಿಂದ ಗಾಯತ್ರಿ ಮಂತ್ರ ಸ್ಟಾರ್ಟ್ ಆಗೋದು ಓಮಿಂದ. ಓಂ ಭೂರ್ ಭುವಸ್ವಹ ಅಂದರೆ ಭೂರ್ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡಿರುವಂತಹ ಒಂದು ಶಕ್ತಿ. ಭೂರ್ ಶಬ್ದವನ್ನು ಮಾಡಿದಾಗ ಭೂಮಿಯ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸೊ ಗಾಯತ್ರಿ ಮಂತ್ರ ಅಂತಹ ಒಂದು ಪವರ್ಫುಲ್ ಮಂತ್ರ. ಇದನ್ನು ಹೇಳ್ತಾ ನೀವೇನೇ ಥಿಂಕ್ ಮಾಡಿದ್ರು, ಏನೇ ಥಾಟ್ಸ್ನ ಇಟ್ಕೊಂಡ್ರು ಅದು ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರನೇ ಗಾಯತ್ರಿ ಮಂತ್ರವನ್ನು ಯಾವುದೋ ಇನಿಷಿಯೇಷನ್ ಇಲ್ಲದೆ ಹೇಳಬಾರ್ದು ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಇಂಟೆನ್ಷನ್ ಇಲ್ಲದೆ ಅದನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಇದನ್ನು ಬರೀ ಸನ್ಯಾಸಿಗಳು ಮಾತ್ರ ಹೇಳಬೇಕಾ? ಸ್ಪಿರಿಚುವಲ್ ಪೀಪಲ್ ಮಾತ್ರ ಹೇಳಬೇಕಾ? ಖಂಡಿತ ಇಲ್ಲ. ಯಾರು ಬೇಕಿದ್ರು ಇದನ್ನು ಹೇಳ್ಕೋಬೋದು, ಯಾರು ಬೇಕಿದ್ರು ಇದನ್ನು ಚಾಂಟ್ ಮಾಡ್ಬೋದು. ಆದರೆ ನಾವು ಮನುಷ್ಯರು, ನಮ್ಮ ಮನಸ್ಸು ಸದಾ ಚಂಚಲವಾಗಿರುತ್ತೆ. ಯಾವುದೇ ಸ್ಟ್ರಾಂಗ್ ಥಾಟ್ ಇಲ್ಲದೆ ಇದನ್ನು ಹೇಳಿದ್ರೆ ಅದು ಏನು ಉಪಯೋಗಕ್ಕೆ ಬರಲ್ಲ, ಅದರಿಂದ ಏನು ಯೂಸ್ ಆಗಲ್ಲ. ಆವಾಗ ನಾವು ನಮ್ಮ ಡ್ರೀಮು, ನಮ್ಮ ಗೋಲು ಅಥವಾ ನಮ್ಮ ಡಿಸೈರ್ನ ಫೋಕಸ್ ಮಾಡಿ ಈ ಮಂತ್ರವನ್ನು ಅದರ ಜೊತೆ ಹೇಳ್ತೀವಿ. ಆಗ ಅದು ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ರಿಯಾಲಿಟಿಯಲ್ಲಿ ಅದು ಬದಲಾಗುತ್ತೆ. ಯಾರು ಪ್ಯೂರ್ ಥಾಟ್ಸನ್ನು ಇಟ್ಟು ಇದನ್ನು ಹೇಳ್ತಾರೆ ಅವರ ಡ್ರೀಮ್ಸು ಎಲ್ಲ ಟ್ರೂ ಆಗ್ತಾ ಹೋಗುತ್ತೆ. ಅವರ ಮ್ಯಾನಿಫೆಸ್ಟೇಷನ್ ಏನಿದೆ ಎಲ್ಲ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಂದರೆ ನಾವು ಈ ಸೃಷ್ಟಿಯ ಮೂಲವಾದ ದಿವ್ಯ ಪ್ರಕಾಶವನ್ನು ಧ್ಯಾನಿಸುತ್ತಿದ್ದೇವೆ. ಆ ಪರಮ ದೈವಿಕ ಶಕ್ತಿ ನಮ್ಮ ಬುದ್ಧಿಯನ್ನು ಬೆಳಗಿಸಿ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸರಳವಾಗಿ ಹೇಳೋದಾದರೆ, ಓ ಪರಮಾತ್ಮನೇ, ಸೂರ್ಯನಂತೆ ಪ್ರಕಾಶಿಸುವ ದೈವಿಕ ಶಕ್ತಿಯೇ, ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿಯನ್ನು ಶುದ್ಧಿಗೊಳಿಸು. ಸತ್ಯ ಮತ್ತು ಜ್ಞಾನದ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ಬೆಳಗ್ಗೆ ಮತ್ತು ಸಂಜೆ ಹೇಳ್ಕೊಂಡ್ರೆ ಶಾಂತಿ, ಏಕಾಗ್ರತೆ ಮತ್ತು ಆತ್ಮಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಗಾಯತ್ರಿ ಮಂತ್ರದ ಜೊತೆ ನೀವೇನೇ ಮೆಡಿಟೇಷನ್ ಮಾಡಿದ್ರೂ ಆ ಒಂದು ನಿಮ್ಮ ಡಿಸೈರ್ ಅಥವಾ ಗೋಲ್ ಅಥವಾ ನಿಮ್ಮ ಒಂದು ಡ್ರೀಮ್ ಏನಿದೆ ಅದು ಖಂಡಿತ ಈಡೇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ